ಬಸವನಾಡಿನ ಸಂಪ್ರದಾಯದ ಪ್ರಕಾರ ಸರ್ವರಿಗೂ ಶರಣು ಶರಣಾರ್ಥಿ. ನಮ್ಮ ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬೇಕು. ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಂದು ನಾವು ವಿಶ್ವಗುರು ಬಸವಣ್ಣನವರ ಒಂದು ವಚನದ ಆಳವಾದ ವಿಶ್ಲೇಷಣೆಯನ್ನು ಮಾಡೋಣ. ಇದು ಮೇಲ್ನೋಟಕ್ಕೆ ಹುಟ್ಟು ಸಾವಿನ ಬಗ್ಗೆ ಮಾತಾಡಿದ ಹಾಗೆ ಕಂಡ್ರೂ ಇದರ ಒಳಗೆ ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿಯ ಬೀಜವೇ ಅಡಗಿದೆ. ಹೌದು, 12ನೇ ಶತಮಾನದ ವ್ಯವಸ್ಥೆಯನ್ನೇ ಪ್ರಶ್ನಿಸುವಂತಹ ವಿಚಾರಗಳು ಇದರಲ್ಲಿವೆ. ಮೊದಲಿಗೆ ನಾನು ಪೂರ್ಣ ವಚನವನ್ನು ಓದುತ್ತೇನೆ. ಎನಗೆ ಜನನವಾಯಿತೆಂಬರು ಎನಗೆ ಜನನವಿಲ್ಲವಯ್ಯ, ಎನಗೆ ಮರಣವಾಯಿತೆಂಬರು ಎನಗೆ ಮರಣವಿಲ್ಲವಯ್ಯ. ಜನನವಾದಡೆ ನಿಮ್ಮ ಪಾದೋದಕ ಪ್ರಸಾದವು ಕೊಂಬೆ, ಮರಣವಾದಡೆ ನಿಮ್ಮ ಶ್ರೀಚರಣವೇ ನಯ್ಯುವೆ. ಭಾವನ್ನದ ವೃಕ್ಷವು ಊರೊಳಗಿದ್ದಡೇನು ಅಡವಿಯೊಳಗಿದ್ದಡೇನು, ಪರಿಮಳ ಒಂದೇ ಕೂಡಲ ಸಂಗಮದೇವ. ಈ ವಚನದ ಮೊದಲ ಸಾಲುಗಳೇ ನೋಡಿ ಎಷ್ಟು ದಿಟ್ಟವಾಗಿದೆ. ಎನಗೆ ಜನನವಿಲ್ಲ, ಎನಗೆ ಮರಣವಿಲ್ಲ ಅಂತಾರೆ. ಅಂದ್ರೆ ಇಲ್ಲಿ ಬಸವಣ್ಣನವರು ಲೌಕಿಕ ದೇಹಕ್ಕೂ ನಮ್ಮ ನಿಜವಾದ ಆತ್ಮಕ್ಕೂ ಇರುವ ವ್ಯತ್ಯಾಸವನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಹೌದು, ಲಿಂಗಾಯತ ಸಿದ್ಧಾಂತದ ಪ್ರಕಾರ ಶಿವ ಅನ್ನೋದು ಒಂದು ನಿರಾಕಾರ ಶಕ್ತಿ, ಅದಕ್ಕೆ ರೂಪವಿಲ್ಲ. ಆ ಶಕ್ತಿ ಜೊತೆ ಒಂದಾದ ಶರಣನಿಗೆ ಈ ಭೌತಿಕ ದೇಹದ ಹುಟ್ಟು ಸಾವು ಅನ್ವಯಿಸಲ್ಲ ಅನ್ನೋದು ಅವರ ನಿಲುವು. ಹಾಗಾದ್ರೆ ಇದು ಕೇವಲ ಒಂದು ಆಧ್ಯಾತ್ಮಿಕ ಮಾತು ಮಾತ್ರ ಅಲ್ಲ ಅಲ್ವಾ? ಯಾಕಂದ್ರೆ ಎನಗೆ ಜನನವಿಲ್ಲ ಅನ್ನೋ ಒಂದು ಸಾಲು ಅಂದಿನ ಇಡೀ ಸಾಮಾಜಿಕ ವ್ಯವಸ್ಥೆಯನ್ನೇ ಅಲುಗಾಡಿಸುವ ಶಕ್ತಿ ಹೊಂದಿದೆ. ಖಂಡಿತ ಖಂಡಿತ. ಯಾಕಂದ್ರೆ 12ನೇ ಶತಮಾನದ ಜಾತಿ ವ್ಯವಸ್ಥೆ ಪೂರ್ತಿಯಾಗಿ ನಿಂತಿದ್ದೇ ಜನನದ ಮೇಲೆ. ನಿಖರವಾಗಿ ಹೇಳಿದ್ರಿ. ಅದೇ ಈ ವಚನದ ಕ್ರಾಂತಿಕಾರಿ ಆಯಾಮ. ಒಬ್ಬ ವ್ಯಕ್ತಿಯ ಸ್ಥಾನಮಾನ, ಗೌರವ ಎಲ್ಲವೂ ಅವನು ಯಾವ ಕುಲದಲ್ಲಿ ಹುಟ್ಟಿದ ಅನ್ನೋದ್ರ ಮೇಲೆ ನಿಂತಿತ್ತು. ಆದ್ರೆ ಬಸವಣ್ಣನವರು ನನಗೆ ಜನನವೇ ಇಲ್ಲ ಅಂದಾಗ ಆ ಇಡೀ ಜಾತಿ ವ್ಯವಸ್ಥೆಯೇ ಅರ್ಥ ಕಳ್ಕೊಳ್ಳುತ್ತೆ. ನಿಜ. ಮುಂದುವರೆದು ಪುರೋಹಿತಶಾಹಿಯ ಬಗ್ಗೆನೂ ಮಾತಾಡ್ತಾರೆ. ಜನನವಾದಡೆ ನಿಮ್ಮ ಪಾದೋದಕ ಪ್ರಸಾದವ ಕೊಂಬೆ ಅಂತಾರೆ. ಹೌದು, ಅಲ್ಲಿ ಪುರೋಹಿತರು ಮಾಡುವ ಜನನ ಸಂಸ್ಕಾರಗಳನ್ನೆಲ್ಲ ಅವರು ನಿರಾಕರಿಸ್ತಿದ್ದಾರೆ. ಅಂದ್ರೆ ನಿಜವಾದ ಜನನ ಅಂದ್ರೆ ದೇವರ ಜೊತೆಗಿನ ನೇರ ಸಂಬಂಧ. ಆ ಪಾದೋದಕ ಪ್ರಸಾದವೇ ನಿಜವಾದ ಸಂಸ್ಕಾರ, ಮಧ್ಯವರ್ತಿಗಳು ಬೇಕಿಲ್ಲ ಅಂತ. ಅದೇ ಇದು ಧರ್ಮದ ಪ್ರಜಾಪ್ರಭುತ್ವೀಕರಣ. ಕಾಯಕ ದಾಸೋಹದಿಂದ ಶುದ್ಧರಾಗಿ ದೇವರನ್ನು ನೇರವಾಗಿ ಅನುಭವಿಸಬಹುದು ಅನ್ನೋದು ಶರಣರ ತತ್ವ. ನಮ್ಮ ಈ ಶೈಕ್ಷಣಿಕ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬಹಳ ಮುಖ್ಯ. ದಯವಿಟ್ಟು ನಮ್ಮ ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ವಚನದ ಕೊನೆಯ ಭಾಗಕ್ಕೆ ಬರೋಣ. ಭಾವನ್ನದ ವೃಕ್ಷದ ರೂಪಕ. ಇದು ಬಹಳ ಸುಂದರವಾಗಿದೆ. ಹೌದು, ತುಂಬಾ ಅರ್ಥಗರ್ಭಿತವಾದ ಹೋಲಿಕೆ ಅದು. ಭಾವನ್ನದ ವೃಕ್ಷ ಅಂದ್ರೆ ಶ್ರೀಗಂಧದ ಮರ. ಅದು ಊರಲ್ಲೇ ಇರ್ಲಿ, ಕಾಡಲ್ಲೇ ಇರ್ಲಿ, ಅದರ ಗುಣ ಏನೂ ಬದಲಾಗಲ್ಲ. ಅದರ ಪರಿಮಳ ಒಂದೇ. ಅಂದ್ರೆ ವ್ಯಕ್ತಿಯ ಮೌಲ್ಯ ಇರೋದು ಅವನು ಹುಟ್ಟಿದ ಜಾಗ, ಜಾತಿ ಅಥವಾ ಕುಲದಲ್ಲಿ ಅಲ್ಲ. ಅಲ್ಲವೇ ಅಲ್ಲ. ಬದಲಿಗೆ ಅವನ ಜ್ಞಾನ, ಅವನ ನಡತೆ, ಅವನ ಆಂತರಿಕ ಗುಣಗಳಲ್ಲಿ. ಆ ಪರಿಮಳ ಇದೆಯಲ್ಲ, ಅದೇ ವ್ಯಕ್ತಿಯ ನಿಜವಾದ ಅಸ್ತಿತ್ವ. ಎಲ್ಲಿಂದ ಬಂದೆ ಅನ್ನೋದು ಮುಖ್ಯವಲ್ಲ, ನೀನು ಏನಾಗಿದ್ಯಾ ಅನ್ನೋದು ಮುಖ್ಯ ಅಂತ. ಖಂಡಿತ. ಇದು ವ್ಯಕ್ತಿಯ ಆಂತರಿಕ ಮೌಲ್ಯಕ್ಕೆ ಕೊಟ್ಟ ಅತಿ ದೊಡ್ಡ ಗೌರವ. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದಾಗ ಈ ವಚನ ಕೇವಲ ಒಂದು ಪದ್ಯ ಅಲ್ಲ, ಇದು ಒಂದು ಸಂಪೂರ್ಣ ಸಾಮಾಜಿಕ ಪ್ರಣಾಳಿಕೆಯ ಹಾಗೆ. ಹೌದು ಹೌದು. ಜನನವನ್ನ ನಿರಾಕರಿಸಿ ಜಾತಿ ವ್ಯವಸ್ಥೆಯನ್ನ, ಪಾದೋದಕ ಪ್ರಸಾದದ ಮೂಲಕ ಪುರೋಹಿತಶಾಹಿಯನ್ನ, ಮತ್ತೆ ಭಾವನಾದ ವೃಕ್ಷದ ಮೂಲಕ ಸಾಮಾಜಿಕ ಸ್ಥಾನಮಾನವನ್ನ, ಎಲ್ಲವನ್ನೂ ಒಂದೇ ವಚನದಲ್ಲಿ ಪ್ರಶ್ನಿಸಿದ್ದಾರೆ. ನಿಜ. ಒಂದೇ ವಚನದಲ್ಲಿ ಆಧ್ಯಾತ್ಮಿಕ, ಸಾಮಾಜಿಕ, ಧಾರ್ಮಿಕ ಹೀಗೆ ಎಲ್ಲಾ ಕ್ರಾಂತಿಯ ಬೀಜಗಳೂ ಇವೆ. ಇದು ವ್ಯಕ್ತಿಯನ್ನು ಎಲ್ಲಾ ರೀತಿಯ ಕಟ್ಟುಪಾಡುಗಳಿಂದ ಮುಕ್ತಗೊಳಿಸುವ ದಾರಿ. 900 ವರ್ಷಗಳ ಹಿಂದಿನ ಈ ಮಾತುಗಳು ಇವತ್ತಿಗೂ ಎಷ್ಟು ಪ್ರಸ್ತುತ ಅಲ್ವಾ? ನಮ್ಮನ್ನು ನಾವು ಗುರ್ತಿಸಿಕೊಳ್ಳುವ ಜಾತಿ, ಧರ್ಮದಂಥ ಬಾಹ್ಯ ಹಣೆಪಟ್ಟಿಗಳನ್ನು ಮೀರಿ ನಮ್ಮ ಆಂತರಿಕ ಪರಿಮಳ ಯಾವುದು ಅಂತ ಯೋಚನೆ ಮಾಡುವಂತೆ ಮಾಡುತ್ತೆ. ಹೌದು, ಈ ಆಳವಾದ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೂ ಕೂಡ. ಈ ಚರ್ಚೆಗೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಸರ್ವರಿಗೂ ಶರಣು ಶರಣ.